ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೆಳಗ್ಗೆನೇ 5 ಗಂಟೆ 5:30 ಆಗಿತ್ತು. ಎದ್ದು ಸ್ವಲ್ಪ ಮುಖಕ್ಕೆ ನೀರು ಹಾಕ್ಕೊಂಬಿಟ್ಟು ಬಂದೆ. ಅಂದರೆ ರಾತ್ರಿನೇ ಎಲ್ಲ ಕಟ್ಟಿಂಗ್ ಮಾಡಿಟ್ಟಿದ್ದೆ, ಸ್ಟಿಚಿಂಗ್ ಮಾಡೋಣ ಅಂದ್ಬಿಟ್ಟು ಬಂದೆ. ಅಂದರೆ ನಿದ್ದೆ ಬರಲಿಲ್ಲ ನನಗೆ, ಯಾಕೆಂದರೆ ಬಟ್ಟೆಗಳು ಜಾಸ್ತಿ ಇದ್ದಾವೆ. ಇವಾಗ ಹಬ್ಬದ ಬಟ್ಟೆಗಳು ಕೊಡಬೇಕಲ್ಲ, ಒಂದು ಇದು ಟೆನ್ಷನ್ಗೆ ನಿದ್ದೆನೇ ಬರಲಿಲ್ಲ. ಬೆಳಗ್ಗೆ ಬೇಗನೆ ಎದ್ದುಬಿಟ್ಟೆ, 5 ಗಂಟೆಗೆಲ್ಲ ಎದ್ದು ಸ್ವಲ್ಪ ಮುಖಕ್ಕೆ ನೀರು ಹಾಕ್ಕೊಂಡು ಬಂದೆ. ಇದೆಲ್ಲ ರಾತ್ರಿನೇ ಕಟ್ ಮಾಡಿಟ್ಟಿದ್ದೆ. ಹಂಗೂ ರಾತ್ರಿ 1 ಗಂಟೆ ಆಯಿತು ಕಟ್ ಮಾಡಿ ಇರುವಷ್ಟರಲ್ಲೇ ಇಟ್ಬಿಟ್ಟು ಆಮೇಲೆ ಬಂದು ಸ್ಟಿಚಿಂಗ್ ಕೂತ್ಕೊಂಡೆ. ನಾನು ಎಷ್ಟು ಬ್ಲೌಸ್ ಹೊಲಿದಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಈಗ ಟೈಮು 11 ಗಂಟೆ ಆಗ್ತಾಯಿದೆ ನೋಡಿ, ಇಷ್ಟಾಗಿದೆ. ಯಾವ್ಯಾವ ಬ್ಲೌಸ್ ಹೊಲಿದಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಹಾಗೆ ಇವತ್ತು ಸ್ವಲ್ಪ ಅರ್ಜೆಂಟ್ ಕೊಡಲೇಬೇಕು, ಇವಾಗ ಹಬ್ಬಗಳಿರೋದ್ರಿಂದ ನೈಟ್ ಮಾಡಿದ್ಮೇಲೆ ನೈಟು ಹಂಗೂ 1 ಗಂಟೆ ಆಯಿತು ಕಟ್ಟಿಂಗ್ ಎಲ್ಲ ಮಾಡಿಕ್ಬಿಟ್ಟು ಮಲ್ಕೊಂಡೆ. ಬೆಳಗ್ಗೆ 5 ಗಂಟೆಗೆ ಎದ್ದಿರೋದು. ಇವಾಗ ಎದ್ದು ಇನ್ನೂ ಮುಖನೂ ತೊಳೆದಿಲ್ಲ, ಹಾಗೆ ವೀಡಿಯೋ ಮಾಡಿಬಿಡೋಣ, ಆಮೇಲೆ ಹೋಗಿ ಮುಖ ತೊಳೆಯೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಇದು ಪ್ಯಾಂಟು, ಪಟೇಲ ಪ್ಯಾಂಟು. ಟಾಪ್ ಹೊಲಿಯೋಕ್ಕಾಗಲಿಲ್ಲ, ಟಾಪ್ ಸ್ವಲ್ಪ ಜಿಪ್ಪೆಲ್ಲ ಇಡಬೇಕು, ಜಿಪ್ ಇರಲಿಲ್ಲ. ನಾನು ಅದಕ್ಕೆ ಆಮೇಲೆ ಹೊಲಿಯೋಣ ಅಂದ್ಬಿಟ್ಟು ಟಾಪು ಹಾಗೆ ಇಟ್ಟಿದ್ದೀನಿ. ಇದು ಪ್ಯಾಂಟ್ ಹೊಲಿದೆ, ಪ್ಯಾಂಟ್ ಮುಗಿಸಿದ್ದೀನಿ ಇದು, ಓಕೆನಾ. ಬ್ಲೌಸ್ ಬಂದ್ಬಿಟ್ಟು ಇದು ಪ್ಲೇನ್ ಬ್ಲೌಸು. ಒಬ್ಬರು ಆಂಟಿ ಕೊಟ್ಟಿದ್ದರು, ಅವರು ಊರಿಗೆ ಹೋಗಬೇಕು, ಹೊಲ್ಕೊಟ್ಬಿಡು, ಇನ್ನೂ 2 ಬ್ಲೌಸ್ ಕೊಡ್ತೀನಿ. ಇದು ಫಸ್ಟ್ ಅಂದರೆ ಹೊಸ ಕಸ್ಟಮರ್ ಅವರು. ಇದು ನೋಡ್ತೀನಿ, ಇದು ನೋಡಿಬಿಟ್ಟು ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೇನೋ ಹಿಂದೆ ಸ್ವಲ್ಪ ಅದು ಇಳಿ ಜಾರ್ಕೊಳುತ್ತಲ್ವ, ಆ ಥರ ಆಗುತ್ತೆ. ನನಗೊಂದು ಟ್ಯಾಗ್ ಇಟ್ಕೊಡು, ಗಟ್ಟೋದು ಬೇಡ, ಹಾಗೆ ಜಾಯಿಂಟ್ ಮಾಡಿಕೊಡು ಅಂತ ಹೇಳಿದ್ರು. ಜಾಯಿಂಟ್ ಮಾಡಿಟ್ಟಿದ್ದೀನಿ, ನೋಡೋಣ ಅವ್ರಿಗೆ ಹೆಂಗಾಗುತ್ತೆ. ಬೇಕು ಅಂದರೆ ಇಟ್ಕೊಬೋದು, ಬೇಡ ಅಂದರೆ ತೆಗಿಬೋದು, ಅದೇನು ತೊಂದರೆ ಇಲ್ಲ. ಈ ಟ್ಯಾಗ್ನ ಬೇಕು ಅಂದರೆ ಇಟ್ಕೊಬೋದು, ಬೇಡ ಅಂದರೆ ತೆಗಿಬೋದು, ಓಕೆನಾ. ಈ ಥರ ಸಿಂಪಲ್ ಬ್ಲೌಸ್ ಇದು, ಇದೇನಿಲ್ಲ, ಓಕೆನಾ. ಇದು ಬಂದ್ಬಿಟ್ಟು ನಾನು ಒಂದು 350 ರುಪೀಸ್ ಚಾರ್ಜ್ ಮಾಡ್ತೀನಿ ಈ ಬ್ಲೌಸ್ಗೆ, ಮಾಮೂಲಿ ಬ್ಲೌಸ್ಗೆ, ಲೈನಿಂಗ್ ಬ್ಲೌಸ್ಗೆ. ಇದು ಬಂದ್ಬಿಟ್ಟು ಸ್ವಲ್ಪ ಡಿಸೈನ್ ಹೊಂದಿರುವಂಥ ಬ್ಲೌಸ್ ಇದು ನೋಡಿ. ಸ್ವಲ್ಪ ಡಿಸೈನ್ ಮಾಡಿದ್ದೀನಿ, ಅಂದರೆ ಸಿಂಪಲ್ ಡಿಸೈನ್ ಕೇಳಿದ್ರು ಈ ಥರ ಮಾಡಿದ್ದೀನಿ, ಪಾಕೆಟ್ ಥರ ಮಾಡಿ. ಬೇಕಾದ್ರೆ ಇವಾಗ ಒಂದು ಬೀಡ್ಸ್ ಇಟ್ಕೊಬೋದು, ಆದರೆ ಇದು ಸಿಂಪಲ್ ಸೀರೆ ಅಲ್ವಾ, ಬೀಡ್ಸ್ ಅವ್ರೇನು ಕೇಳಲ್ಲ. ಗ್ರೀನಲ್ಲಿ ಕೊಡೋಣ ಅಂತಿದೆ, ಗ್ರೀನಲ್ಲಿ ಬಟ್ಟೆ ಇರಲಿಲ್ಲ. ಎಕ್ಸ್ಟ್ರಾ ಬಟ್ಟೆ ಕೊಟ್ಟರೆ ಸುಮ್ಮನೆ ಇದಾಗುತ್ತೆ ಅಂದ್ಬಿಟ್ಟು ಈ ಸೀರೆ ಪೀಸಲ್ಲಿ ಮಾತ್ರ ಇದು ಬಫ್ಗೆ ಕೊಟ್ಟೆ. ಇದಕ್ಕೆ ಅದರಲ್ಲೇ ಕೊಟ್ಟಿದ್ದೀನಿ, ಎಕ್ಸ್ಟ್ರಾ ಕೊಟ್ಟಿಲ್ಲ. ಆಮೇಲೆ ಅದು ಸಿಂಪಲ್ ಸ್ಯಾರಿ ಅಲ್ವಾ, ಗ್ರ್ಯಾಂಡಾಗೇನು ಬೇಡ ಅಂತಾರೆ, ಅದಕ್ಕೋಸ್ಕರ. ಆಮೇಲೆ ಬಫ್ ಇಷ್ಟ ಅವ್ರಿಗೆ, ಎಲ್ಲ ಸ್ಯಾರಿಗೂ ಬಫೆ ಇಡ್ಸೋದು, ಅದಕ್ಕೋಸ್ಕರ ಈ ಥರ ಒಂದು ಸಿಂಪಲ್ ಡಿಸೈನ್ ಇಟ್ಟಿದ್ದೀನಿ. ಇದಕ್ಕೆ ನಾನು ತೊಗೊಳ್ಳೋ ಚಾರ್ಜು 450 ರುಪೀಸ್ ಚಾರ್ಜ್ ಮಾಡ್ತೀನಿ. ಏನಕ್ಕಪ್ಪ ಅಂದರೆ ಈ ಡಿಸೈನ್ ಇಟ್ಟಿದ್ದೀನಿ, ಮಾಮೂಲಿ ಇದು ಬಫ್ ಎಲ್ಲ ಇಟ್ಟಿದ್ದೀನಲ್ಲ, ಅದಕ್ಕೋಸ್ಕರ. ಇದಕ್ಕೆ ಲೈನಿಂಗ್ ಬ್ಲೌಸ್ ಏನೇ ಇದು, ಇದಕ್ಕೆ ನಾನು ಚಾರ್ಜ್ ಮಾಡುವಂಥದ್ದು 450 ರುಪೀಸ್ ಚಾರ್ಜ್ ಮಾಡ್ತೀನಿ, ಓಕೆನಾ. ಇದೊಂದು ಬ್ಲೌಸ್ ಆಯಿತು. ಮತ್ತು ಇದೊಂದು ಬ್ಲೌಸು, ಇದು ಅವ್ರದ್ದೇನೆ, ಒಬ್ಬರದೇನೆ. ಆಲ್ರೆಡಿ ಈ ಡಿಸೈನ್ ನಾನು ಕಟಿಂಗು ಸ್ಟಿಚಿಂಗ್ ಎಲ್ಲ ಹಾಕಿದ್ದೀನಿ. ಅವ್ರು ಅದನ್ನ ನೋಡ್ಬಿಟ್ಟು, ಅವ್ರ ಕಡೆ ಅವ್ರದ್ದೇನೆ, ಅದನ್ನ ನೋಡ್ಬಿಟ್ಟು ಅದೇ ಹೊಲ್ದ್ಬಿಡಿ, ಚೆನ್ನಾಗಿದೆ, ಅಂದರೆ ದೊಡ್ಡದಾಗಿ ಇಡಬೇಡಿ, ಚಿಕ್ಕದಾಗಿ ಇಟ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇದನ್ನೇ ಸೆಲೆಕ್ಟ್ ಮಾಡಿದ್ರು, ಇದನ್ನೇ ಇಟ್ಬಿಡಿ ಅಂದ ತಕ್ಷಣ ನನಗಿನ್ನೂ ಆರಾಮಾಯಿತು. ಅದು ಅಷ್ಟೇ, ಅದು ಹೊಲ್ಕೊಟ್ಟಿದೆ ಆಲ್ರೆಡಿ, ಅದಕ್ಕೆ ಆ ಡಿಸೈನೇ ಸೆಲೆಕ್ಟ್ ಮಾಡಿದ್ರು ನನಗೆ. ಹಂಗಾಗಿ ಇನ್ನೂ ಒಂದು ಬ್ಲೌಸ್ ಹೊಲಿಬೇಕಿದು ಇದೇ ಥರ. ಅದೇ ಇನ್ನೂ ಅದು ಹೊಲ್ದಕ್ಕೆ, ಅಯ್ಯೋ ನೀವು ಅಷ್ಟೇ, ನಾನು ಆಲ್ರೆಡಿ ಇದ್ರದ್ದು ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ ನೋಡಿ. ಈ ಥರ ನೀವು ಬೇಕಾದ್ರೆ ಸೀರೆ ಪೀಸೆಲ್ಲ ಸ್ವಲ್ಪ ತಗೊಂಡು, ಅಂದರೆ ಆಪೋಸಿಟ್ ಕಲರ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಇದು. ಇವಾಗ ಇದು ಅದೇ ಕಲರ್ ಆಗಿರೋದ್ರಿಂದ ಏನು ಡಿಸೈನ್ ಕಾಣಿಸಲ್ಲ, ಹೇಳ್ಬೇಕು ಅಂದರೆ. ನೀವು ಅದೇ ಆಪೋಸಿಟ್ ಕಲರೆಲ್ಲ ಇಡ್ಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ಓಕೆನಾ. ನೀವು ಆ ಥರ ಟ್ರೈ ಮಾಡ್ಬೋದು ಇದನ್ನು. ಅಂದರೆ ಇನ್ನೂ ಸ್ವಲ್ಪ ಬ್ರಾಡಾಗಿರಬೇಕು, ಅವ್ರು ಡೀಪೆಲ್ಲ ಹಾಕ್ಕೊಳ್ಳಲ್ಲ, ಹಾಗಾಗಿ ಒಂದು ಮೀಡಿಯಮಾಗಿ ಇಟ್ಟಿದ್ದೀನಿ ರೌಂಡ್ ಶೇಪಲ್ಲಿ. ಇದು ಬಂದ್ಬಿಟ್ಟು ಇದು 450 ರುಪೀಸ್, ಓಕೆನಾ. ನಾನು ಏನಕ್ಕಪ್ಪ ಇದೆಲ್ಲ ಹೇಳ್ತಿದ್ದೀನಿ ಅಂದರೆ, ನೀವು ಯಾರಾದರೂ ಸ್ಟಿಚಿಂಗ್ ಮಾಡೋರು ಸೋಂಬೇರಿತನದಿಂದ ಇರದೇನೆ ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಕೆಲಸ ಇದ್ದಾಗ ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇವಾಗ ಕೆಲಸ ಇದ್ದಾಗ ಎಷ್ಟು ಕೆಲಸ ಇದ್ರೂ ನಾನಂತೂ ವೇಸ್ಟ್ ಮಾಡೋದು, ನಾನು ಹೇಳ್ತಾನೆ ಇರ್ತೀನಿ. ಇವಾಗ ಕೆಲಸ ಇರೋದ್ರಿಂದ ಮಾಡ್ಕೋಬೇಕು, ಕೆಲಸ ಇಲ್ಲ ಅಂದಾಗ ಇರೋದು. ಇವಾಗ ಹಬ್ಬಗಳ ಸೀಸನಲ್ಲಿ ತುಂಬಾ ಕೆಲಸ ಇರುತ್ತೆ, ನಾವು ಆಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಹಂಗಾಗಿ ಕೆಲಸ ಮಾಡಲೇಬೇಕಾಗುತ್ತೆ. ಡಿಸೈನ್ ಬ್ಲೌಸ್, ಈ ಸಿಂಪಲಾಗಿ ಡಿಸೈನ್ ಮಾಡಿದ್ದೀನಲ್ಲ, 2 ಬ್ಲೌಸು, 2 ಬ್ಲೌಸ್ಗೆ 450 ರೂಪಾಯಿ ಇಂಟು 2 900 ರೂಪಾಯಿ ಆಯಿತು. ಒಂದು ಸಾದಾ ಬ್ಲೌಸು, ಓಕೆನಾ. ಒಂದು ಬ್ಲೌಸು ಏನು ಡಿಸೈನ್ ಏನಿಲ್ಲ, ಅದು ಒಂದು ಬ್ಲೌಸಿಗೆ ಬಂದುಬಿಟ್ಟು 350 ರುಪೀಸ್ ಒಂದು ಬ್ಲೌಸ್, ಓಕೆನಾ. ಇಷ್ಟಾಯಿತು. ಇನ್ನು ಪ್ಯಾಂಟ್ ಬಂದುಬಿಟ್ಟು ಟಾಪು ಪ್ಯಾಂಟು ನಾನು 600 ತಗೋತೀನಿ.
ಲೈನಿಂಗಾಗಿ ಸ್ಟಿಚ್ ಮಾಡೋಕ್ಕೆ ಪ್ಯಾಂಟ್ಗೆ ಒಂದು 100 ರೂಪಾಯಿ ಇಟ್ಕೊಳ್ಳೋಣ. ಓಕೆನಾ, ಪ್ಯಾಂಟ್ಗೆ 100 ರೂಪಾಯಿ ಅಂತಲೇ ಇಟ್ಕೊಳ್ಳೋಣ. ಓಕೆನಾ, ಅಲ್ಲಿಗೆ ಎಷ್ಟಾಯಿತು? 13,350 ರೂಪಾಯಿ ಆಯಿತು. ಇದಕ್ಕೇನೋ ಲೈನಿಂಗ್ ಎಲ್ಲ ಸೇರಿಸಿ 150 ರೂಪಾಯಿ ಹೋದ್ರೆ 1,200 ರೂಪಾಯಿ ಆಗುತ್ತೆ. ಓಕೆನಾ, ಅಂದರೆ ನಾನು ಇಷ್ಟೇ ಅಮೌಂಟು ಮಾಡಿ ಅಂತ ಹೇಳ್ತೀನಿ. ಇವಾಗ ನಿಮ್ಮ ಕಡೆ 150 ರೂಪಾಯಿನೇ ಆಗಲಿ, 3 ಬ್ಲೌಸ್ಗೆ 150 ಆದ್ರೂ 450 ರೂಪಾಯಿ ಆಗೋಗುತ್ತೆ. ಓಕೆನಾ, ಬೆಳಗ್ಗೆನೇ ಎದ್ದು ಈ ಥರ ಒಂದು 3 ಬ್ಲೌಸ್ ಸ್ಟಿಚ್ ಮಾಡಿಕೊಂಡ್ರೆ 150 ರೂಪಾಯಿ ಹಂಗೆ ಹೇಳ್ತಾಯಿದ್ದೀನಿ. ಓಕೆನಾ, 3 ಬ್ಲೌಸ್ ಸ್ಟಿಚ್ ಮಾಡಿದ್ರು 450 ರೂಪಾಯಿ ಆಗುತ್ತೆ. ಹಂಗಾಗಿ ನೀವು ಕೂಡ ಆ ಥರ ಮಾಡ್ಕೋಬೋದು ಅಂತ ಹೇಳ್ತೀನಿ. ಹಂಗಾಗಿ ನೀವೇನಪ್ಪ ಮಾಡಬೇಕಂದ್ರೆ ಇರೋದನ್ನೇ, ಇವಾಗ ಎಷ್ಟು ಇದೆ, 1 ಬ್ಲೌಸ್ ಇದೆಯಾ, 2 ಬ್ಲೌಸ್ ಇದೆಯಾ, ಸ್ವಲ್ಪ ಬೆಳಗ್ಗೆನೇ ಕೆಲಸ ಮಾಡ್ಕೊಳ್ಳಿ. ಇಲ್ಲ ನೈಟ್ ಡ್ಯೂಟಿ ಮಾಡಬೇಕಾಗುತ್ತೆ. ನಾನು ನೈಟೂ ಆಲ್ರೆಡಿ ನೈಟ್ ವೀಡಿಯೋ ಹಾಕ್ತಾನೆ ಇರ್ತೀನಿ. ಇವಾಗ ಹಬ್ಬ ಇರೋದ್ರಿಂದ ಇವಾಗ ಸೋಮವಾರ ಸುಮಾರು ಬ್ಲೌಸು ಡ್ರೆಸ್ ಎಲ್ಲ ಕೊಡಬೇಕು. ಎಲ್ಲ ಸ್ವಲ್ಪ ಡಿಸೈನ್ ಇರೋದೇನೆ, ಆಮೇಲೆ ಒಂದು ವರ್ಕ್ ಹಾಕಬೇಕು. ಹಿಂಗಿರೋದ್ರಿಂದ ಅದಕ್ಕೆ ಇವತ್ತು ಬೇಗನೆ ಎದ್ದೆ, 5 ಗಂಟೆಗೆ ಎದ್ದೆ. ಅಂದರೆ ನಿದ್ದೆ ಬರಲಿಲ್ಲ ನನಗೆ, ಬೇಗ ಎದ್ದುಬಿಟ್ಟು ಇದು ಆಲ್ರೆಡಿ ರಾತ್ರಿ ಕಟ್ ಮಾಡಿ ಇಡುವಷ್ಟರಲ್ಲಿ 1 ಗಂಟೆ ಆಯಿತು. ಇಟ್ಬಿಟ್ಟು ಆಲ್ರೆಡಿ ಇದ್ರ ವೀಡಿಯೋ ಹಾಕ್ತೀನಿ. ಕಟಿಂಗ್ ವೀಡಿಯೋ ಇದೆ, ಸ್ಟಿಚಿಂಗ್ ವೀಡಿಯೋ ಎಲ್ಲ ಇದೆ, ಆಮೇಲೆ ಹಾಕ್ತೀನಿ ನೆಕ್ಸ್ಟ್ ಎಡಿಟ್ ಮಾಡಿ. ಇವಾಗ ಸದ್ಯಕ್ಕೆ ಇವತ್ತು ಬೆಳಗಿನ ಡ್ಯೂಟಿ ಇದು. ಓಕೆನಾ, ಬೆಳಗ್ಗೆ 5 ಗಂಟೆಗೆ 5-5:15 ಎದ್ದು ಇವತ್ತಿನ ಡ್ಯೂಟಿಯಲ್ಲಿ ನಾನು ಸಂಪಾದನೆ ಮಾಡಿರುವಂಥದ್ದು 1,200 ರೂಪಾಯಿ ಲೈನಿಂಗ್ ಬಟ್ಟೆ ತೆಗೆದು. ಓಕೆನಾ, 1,350 ರೂಪಾಯಿ ಆಗುತ್ತೆ. ಅದರಲ್ಲಿ ನಾವು ಒಂದು 150 ರೂಪಾಯಿ ಲೈನಿಂಗ್ ಬಟ್ಟೆ ಅದು ಇದು ಅಂತ ತೆಗೆದ್ರೂ 1,200 ರೂಪಾಯಿ ಅಂದ್ಕೊಳ್ಳಿ. ಓಕೆನಾ, ಅಂದರೆ ನನ್ನ ಇದು ಹೇಳ್ತಾ ಇರೋದು. ಅಂದರೆ ನೀವು ಅಷ್ಟು ಮಾಡಿ, ಇಲ್ಲ ನೀವು ಮಾಡ್ತಿದ್ದೀರಾ ಅಂತ ನಾನು ಕೇಳ್ತಾ ಇಲ್ಲ. ನಂದು ಇವತ್ತು ಬೆಳಗಿನ ಜಾವದ ಬೆಳಗ್ಗೆ ಎಷ್ಟು 5 ಗಂಟೆಗೆ ಎದ್ದು ಇವಾಗ 11 ಗಂಟೆ ಆಗಿದೆ. ಓಕೆನಾ, 5 ಅಂದರೂ ನಾನು ಬಂದು ಕೂತ್ಕೊಳ್ಳೋಷ್ಟರಲ್ಲಿ 6 ಗಂಟೆ ಆಯಿತು. 7, 8, 9, 10, 11 4 ಅವರ್ 5 ಅವರ್ ಕೆಲಸ. 5 ಅವರಲ್ಲಿ ನಾನು 1,000 ರೂಪಾಯಿ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಇವಾಗ ಮನೆ ಕೆಲಸ ಇದೆ. ಇವತ್ತು ವಾರ ಬೇರೆ ಇರೋದ್ರಿಂದ ಮನೇಲಿ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ನೀರು ಬರುತ್ತೆ. ಇವತ್ತು ನೀರೆಲ್ಲ ಹಿಡ್ದು ರೆಡಿ ಮಾಡಿ ಬರೋಷ್ಟರಲ್ಲಿ ಮಧ್ಯಾಹ್ನನೇ ಆಗುತ್ತೆ. ಓಕೆನಾ, ಹಂಗಾಗಿ ಇರೋಷ್ಟು ಟೈಮಲ್ಲಿ ನಾನು ಹೇಳಿದ್ದು ಬ್ಲೌಸ್ ರೇಟು ಒಂದೊಂದು ಕಡೆ ಒಂದೊಂದು ಥರ ಇದೆ. ನಾನು ಅದೇ ಹೇಳೋಕ್ಕಾಗಲ್ಲ. ನಿಮಗೆ ಆ ಬ್ಲೌಸ್ ರೇಟ್ ಎಷ್ಟಾದರೂ ಇರಲಿ, ಇದ್ದರೆ ಕೆಲಸ ಇದ್ದರೆ ಮಾಡಿ. ಓಕೆನಾ, ಹಬ್ಬಗಳ ಟೈಮಲ್ಲಿ ಆಗಲ್ಲ ಅಂತ ಕಸ್ಟಮರ್ನ ವಾಪಸ್ ಕಳ್ಸೋಕ್ಕೆ ಹೋಗಬೇಡಿ. ನೀವು ಎಷ್ಟೇ ಕಸ್ಟಮರ್ ಬಂದರೂ ಮಾಡಿಕೊಡ್ತೀನಿ ಅಂತ ಹೇಳಬೇಕು. ಇವತ್ತಲ್ಲ, ಇವಾಗ ನಾಳೆ ಕೊಡ್ತೀನಿ, ನೈಟ್ ಆದರೂ ಮಾಡಬೇಕು, ಇಲ್ಲ ಬೆಳಗ್ಗೆನಾದರೂ ಮಾಡಬೇಕು. ಯಾಕೆಂದರೆ ನೀವು ಈ ರೀತಿ ಮಾಡಿಕೊಟ್ಟಾಗ ಕಸ್ಟಮರ್ ಮತ್ತೆ ಇನ್ನೊಬ್ರನ್ನ ಕರ್ಕೊಂಬರ್ತಾರೆ. ನೀವೇ ಮಾಡಿಕೊಡಲ್ಲ ಅಂತ ಹೇಳ್ಬಿಟ್ರೆ ಅವಾಗ ಏನು ಮಾಡ್ತಾರೆ, ಅಯ್ಯೋ ಇವ್ರು ಅರ್ಜೆಂಟ್ ಕೊಡಲ್ಲ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಅರ್ಜೆಂಟ್ ಕೊಡೋದ್ರಿಂದನೇ ನನಗೆ ತುಂಬ ಕಸ್ಟಮರ್ಸ್ ಬರ್ತಾರೆ. ಇವಾಗ ಹಬ್ಬಗಳ ಸೀಸನಲ್ಲಂತೂ ನಾಳೆ ಹಬ್ಬ ಅನ್ನುವಾಗಲೂ ತಂದು ಕೊಡೋರು ಇದ್ದಾರೆ. ನಾಳೆ ಹೊಲ್ಕೊಟ್ಬಿಡಿ, ಯಾಕಂದ್ರೆ ನಾವು ಹೊಲ್ಕೊಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಇದೆ ಅವ್ರಿಗೆ, ಹಂಗಾಗಿ ತಂದು ಕೊಡ್ತಾರೆ. ಓಕೆನಾ, ಹಂಗಾಗಿ ಇವತ್ತಿನ ನನ್ನೊಂದು ಇನ್ಕಮ್ಮು ಬೆಳಗಿನ ಒಂದು 4 ಅವರ್ ಕೆಲಸ ಮಾಡಿರುವಂಥದ್ದು 1,200 ರೂಪಾಯಿ. ಓಕೆನಾ, ಈ ಥರ ನೀವು ಈ ಥರ ಮಾಡಿ ಅಂತ ಹೇಳ್ತಾ ಇರೋದು ಅಷ್ಟೇ. ನಾವು ಈ ಥರ ಮಾಡಿದ್ದೀವಿ ಅಂತ ತೋರಿಸ್ಕೊಳಕ್ಕೆ ಹೇಳ್ತಾ ಇಲ್ಲ. ಬೆಳಗ್ಗಿನ ಜಾವನೇ ಇಷ್ಟು ಕೆಲಸ ಮಾಡಿದ್ದೀನಿ. ಇವಾಗ ಇನ್ನೂ ನಾನು ಮುಖನೂ ತೊಳೆದಿಲ್ಲ, ಹೇಳ್ಬೇಕು ಅಂದರೆ ನೋಡಿ, ಇನ್ನೂ ಮುಖನೂ ತೊಳೆದಿಲ್ಲ. ಹೋಗಿ ಮುಖ ತೊಳ್ಕೊಂಡು ಈಗ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಬನ್ನಿ, ಅದಕ್ಕೋಸ್ಕರ ವೀಡಿಯೋ ಮಾಡಿಬಿಡೋಣ. ಹೆಂಗಿರೋ ಆಯಿತು, ಆ ಡ್ರೆಸ್ಸು ಹೊಲ್ಬಿಡೋಣ ಅಂದ್ಕೊಂಡೆ, ಜಿಪ್ ಹಾಕ್ಬೇಕಿತ್ತು. ಆಮೇಲೆ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಏನಾಯಿತು ಅಂದರೆ ತರಕಾರಿಯವ್ರು ಬಂದಿದ್ದರು, ಎದ್ದೋಗೋದು ಬರೋದು, ಹಾಗೆ ಮನೆಗೆ ಹೋಗೋದು ಒಂದೆರಡು. ಇವತ್ತಿನ ಬೆಳಗಿನ ರೊಟೀನ್ ನಂದು, ಬೆಳಗಿನ ಡ್ಯೂಟಿ ಮುಗಿಸಿದ್ದೀನಿ. ಇನ್ನು ಮಧ್ಯಾಹ್ನ ಮುಗೀತು ಅಂದರೆ ಇನ್ನು ಮಧ್ಯಾಹ್ನ ಮೇಲೆ ಇನ್ನೇನಿದ್ರು ನಂದು 1 ಗಂಟೆ ಮೇಲೆ 2 ಗಂಟೆ ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಮಾಡೋದು. ಹಂಗಾಗಿ ಇವಾಗಿನ ಬೆಳಗಿನ ಕೆಲಸ ಮುಗಿಸಿದ್ದೀನಿ. ಓಕೆನಾ, ನೀವು ಈ ಥರ ಟ್ರೈ ಮಾಡಿ, ನಿಮ್ಮ ಕೆಲಸಗಳಿದ್ರೆ ಮಾಡಿ, ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನೇನು ಹೇಳೋಕ್ಕಾಗೋದಿಲ್ಲ. ಕೆಲಸ ಮಾಡಿ ನಾವು ಥರನೇ ನೀವು ಮಾಡಿ. ಈಗ ನಾವು ಎಷ್ಟೇ ಮಾಡಿದ್ರು ಇವತ್ತಿದ್ದಂಗೆ ನಾಳೆ ಹೇಳೋಕ್ಕಾಗಲ್ಲ. ಯಾವಾಗ ಹುಷಾರು ತಪ್ಪುತ್ತೆ, ಯಾವಾಗ ತೊಂದರೆ ಆಗುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಆವಾಗ ನಾವು ಇವ್ರ ಹತ್ರ ಕೈ ಚಾಚೋ ಬದಲು ನಾವೇ ಒಂದು 3 ಕಾಸು ಸಂಪಾದನೆ ಮಾಡಿ ಇಟ್ಕೊಂಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ. ಓಕೆನಾ, ಹಂಗಾಗಿ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.